ಇವತ್ತು ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಬಜೆಟ್ಗೆ ವಿಪಕ್ಷಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲ, ಕಾಂಗ್ರೆಸ್ನ ಬಜೆಟ್. ಈ ರೀತಿಯ ಬಜೆಟ್ ಕಾಂಗ್ರೆಸ್ ವೈಫಲ್ಯವನ್ನ ತೋರಿಸ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಜಿಟಿ ದೇವೇಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಸಿದ್ದರಾಮಯ್ಯ ಬಜೆಟ್ ಅಲ್ಲ, ಕಾಂಗ್ರೆಸ್ ಬಜೆಟ್. ಈ ರೀತಿಯ ಬಜೆಟ್ ಕಾಂಗ್ರೆಸ್ನ ವೈಫಲ್ಯವನ್ನ ತೋರಿಸ್ತಾ ಇದೆ ಅಂತ ಜಿಟಿ ದೇವೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಬರಗಾಲದಲ್ಲಿ ರಾಜ್ಯದ ರೈತರಿಗೆ ಏನನ್ನೂ ಕೊಟ್ಟಿಲ್ಲ. ರಾಜ್ಯದ ರೈತರಿಗೆ 4,000 ಹಣ ಕಟ್ ಮಾಡಿದ್ದೀರಿ. ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಸುಳ್ಳು ಹೇಳುವ ಕೆಲಸ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಬಡ್ಜೆಟ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬಡ್ಜೆಟ್. ನರೇಂದ್ರ ಮೋದಿ ಅವ್ರನ್ನ ಕೇಂದ್ರ ಸರ್ಕಾರವನ್ನ ನೀವು ಹೇಳ್ತಕ್ಕಂಥ ಎಷ್ಟು ದಿನ ಸುಳ್ಳು ಹೇಳ್ತೀರಿ? ಎಷ್ಟು ದಿನ ಸುಳ್ಳು ಹೇಳ್ಬೋದು? ಅವ್ರ ಬಗ್ಗೆ ಜನ ಸುಳ್ಳನ್ನ ಸತ್ಯ ಮಾಡ್ತೀವಿ ಅಂತೇಳಿ ದಿನ ಸುಳ್ಳು ಹೇಳ್ಕೊಂಡು ಹೊಟ್ಟಿದ್ದೀರಲ್ಲ. ನಮ್ಮ ದೇಶ ಟ್ಯಾಕ್ಸ್ ಕೊಟ್ಟಿಲ್ಲ, ನಮ್ಮ ದೇಶ ದುಡ್ಡು ಕೊಟ್ಟಿಲ್ಲ, ಹಣಕಾಸು ಆಯೋಗದ ಮುಂದೆ ನೀವೇ ಇದ್ರಲ್ಲ, ನೀವೇ ಏನು ಮಾಡಿದ್ದೀರಿ? ಹಿಂದಿನ ಸರ್ಕಾರ ವಿಫಲ ಆಗಿದೆ ಅಂತ, ಹಿಂದಿನ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿದಿರಲ್ಲ. ನೀವೇ 5 ವರ್ಷ ವಿಫಲ ಆಗಿದ್ದೀರಲ್ಲ. 15 ಹಣಕಾಸಲ್ಲಿ ನೀವೇ ಇದ್ರಿ, ನೀವೇ ವಿಫಲ ಆಗಿರೋದು. ಈ ಸರ್ಕಾರ ಅಲ್ಲ, ನೀವೇ ವಿಫಲ ಆಗಿರೋದು. ಆ ರೀತಿಯ ಬಡ್ಜೆಟನ್ನು ಮಂಡಿಸಿ ಜನಗಳಿಗೆ, ರಾಜ್ಯದ ಜನತೆಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳನ್ನು ಭಾಳ ದಿವಸ ನಡೆಯಲ್ಲ. ಸುಳ್ಳು ಬೇಗ ಸತ್ತೋಗ್ಬಿಡುತ್ತೆ, ಸತ್ಯವೇ ಉಳಿಯುತ್ತೆ. ನೀವು ಹೇಳ್ತಾ ಇರ್ತಕ್ಕಂಥ ಬಡ್ಜೆಟಲ್ಲಿ ಸುಮಾರು 70 ಅಂಶ ಬರೀ ಸುಳ್ಳಿನ ಅಂಶವನ್ನು ಸೇರಿಸಿದರೆ ಇದು ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ಸಿನ ಬಡ್ಜೆಟನ್ನು ಮಂಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.